ಇನ್ನು ಕೊಲೆ ಆರೋಪಿ ದರ್ಶನ್ ಅನ್ನ ಈಗ ಅವರ ವಕೀಲರು ಭೇಟಿಯಾಗಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಈಗ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ. ಆತನನ್ನ ಭೇಟಿಯಾಗಿರುವಂತಹ ವಕೀಲರು ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಇವತ್ತು ಲಾಯರ್ ಬಂದು ಭೇಟಿ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲೇ ದರ್ಶನ್ ಭೇಟಿಗೆ ಅವಕಾಶವನ್ನು ಕೊಡಲಾಗಿತ್ತು. ಸೊ ಮಾತುಕತೆಯನ್ನ ಮಾಡ್ಕೊಂಡಿದ್ದಾರೆ, ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ದರ್ಶನ್ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಇದಾದ ನಂತರ ದರ್ಶನ್ ಪರ ವಕೀಲರು ಮಾತಾಡಿದ್ದಾರೆ. ರಂಗನಾಥ್ ರೆಡ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಏನಿಲ್ಲ, ದರ್ಶನ್ಗೆ ಎಲ್ಲ ಆರಾಮವಾಗೇ ಇದ್ದಾರೆ, ಅವರು ಆರೋಗ್ಯವಾಗೇ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ ಕಾನೂನು ಹೋರಾಟದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಕೀಲರು. ಸೊ ಹೇಗೆ ಕಾನೂನು ಹೋರಾಟ ಮುಂದೆ ಆಗುತ್ತೆ, ಕೊಲೆ ಆರೋಪಿ ದರ್ಶನ್ ಪರವಾಗಿ ವಾದ ಮಾಡ್ತಾ ಇರುವಂಥ ರಂಗನಾಥ್ ರೆಡ್ಡಿ. ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಮತ್ತು ನಮ್ಮ ಸಹ ವಕೀಲರಾದ ಅನಿಲ್ ಬಾಬುರವರು ಇಬ್ರು ಮಾತಾಡ್ಕೊಂಡು ಬಂದಿದ್ದೀವಿ. ಮುಂದೆ ಯಾವ ರೀತಿ ಕಾನೂನು ಹೋರಾಟವನ್ನು ನಡೆಸಬೇಕು ಅಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದೀವಿ. ಸರ್, ಈಗ ಏನಾಗ್ತದೆ, ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿ ಸಿಲುಕಿಕೊಂಡಾಗ ಬಹಳಷ್ಟು ಊಹಾಪೋಹಗಳು ಇರ್ತವೆ. ಆಮೇಲೆ ಈಗ ಏನಾಗ್ತದೆ, ಜನಸಾಮಾನ್ಯರು ಅದನ್ನ ನೋಡೋ ರೀತಿನೇ ಬೇರೆ ಇರ್ತದೆ, ಪೊಲೀಸ್ನವ್ರು ನೋಡೋ ರೀತಿನೇ ಬೇರೆ ಇರ್ತದೆ. ಹಾಗೂ ಆ ಆರೋಪಿಗಳದ್ದೇ ಅವ್ರದೇ ಒಂದು ವರ್ಷನ್ ಇರ್ತದೆ. ಸೊ ಹಾಗಾಗಿ ಅದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಈಗ ಪಬ್ಲಿಕ್ನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಅದನ್ನ ಗುಪ್ತವಾಗಿ ಚರ್ಚೆ ನಡೆಸಿದೀವಿ ಸರ್ ಆ ನಿಟ್ಟಿನಲ್ಲಿ. ಸರ್, ಈಗ ಜಾಮೀನಿನ ವಿಚಾರ ಪೊಲೀಸ್ ಅಭಿರಕ್ಷೆ ಮುಗಿದು ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರ ಜಾಮೀನಿನ ಬಗ್ಗೆ ನಾವು ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೋದು. ಅಂದ್ರೆ ಈಗ ಜಾಮೀನು ಅಂದ್ರೆ ಇದು 302 ಪ್ರಕರಣ ಆಗಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನ ಪರಿಗಣಿಸುವ ಯಾವುದೇ ಸುಪರ್ದಿ ಇರೋದಿಲ್ಲ. ಹಾಗಾಗಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಅಂದ್ರೆ ಸತ್ರ ನ್ಯಾಯಾಲಯದಲ್ಲಿ ಈ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಅನಂತರ ಹೈಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇರ್ತದೆ. ಇಲ್ಲ ಅಂದ್ರೆ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆನೇ ಚರ್ಚೆ ಮಾಡಿರೋದು, ಅರ್ಧ ಗಂಟೆ ಚರ್ಚೆ ಮಾಡಿರೋದು. ಅವರು ಯಾವ ರೀತಿ ಏನ್ ಮಾಡಬೇಕು ಅಂತ ನಮ್ಮ ಸಲಹೆಯನ್ನು ಕೂಡ ಕೇಳಿದ್ದಾರೆ. ಸೊ ನಾವು ಆ ನಿಟ್ಟಿನಲ್ಲಿ ಹೇಳಿದೀವಿ. ಸೊ ಯಾವ ರೀತಿ ಮುಂದಿನ ಕಾನೂನು ಹೋರಾಟ ಮುಂದುವರಿಸಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಆಗಿರುವಂತಹ ರವಿಯನ್ನ ಕೂಡ ಆತನ ವಕೀಲರು ಭೇಟಿ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಕರಣದಲ್ಲಿ A8 ಅಂದರೆ 8ನೇ ಆರೋಪಿ ಆಗಿರುವಂತಹ ರವಿ, ರೇಣುಕಾ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ರವಿ, ಈಗ ಆತನನ್ನ ಕೂಡ ವಕೀಲರು ಭೇಟಿಯಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯ ಆರೋಪಿ ರವಿ ಪರ ವಕೀಲರು ಸ್ಟೇಷನ್ಗೆ ಬಂದಿದ್ದಾರೆ. ಈಗ ಬಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಯನ್ನು ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಸೊ ಹೀಗೆ ಈಗಾಗಲೇ ಬೆಳಿಗ್ಗೆ ಕಾಲಾವಕಾಶವನ್ನು ಕೊಡಲಾಗಿರುತ್ತೆ. ಅಂದರೆ ವಕೀಲರು ಯಾರಾದರೂ ಬಂದು ಅವರವರ ಕಕ್ಷಿದಾರರ ಜೊತೆಗೆ ಮಾತನಾಡುವಂಥದ್ದಕ್ಕೆ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿರುತ್ತೆ. ಸೊ ಅದರಂತೆ ಈಗ ರಂಗನಾಥ್ ರೆಡ್ಡಿ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ಕಾನೂನಿನ ಹೋರಾಟ ಮುಂದೆ ಹೇಗೆ ಹೋರಾಡಬೇಕು, ಇದನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ಈಗ ನೆಕ್ಸ್ಟ್ JC ಕೊಟ್ಟ ಮೇಲೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋದ್ರ ಬಗ್ಗೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಮಾತಾಡಿದ್ದೀವಿ ಅನ್ನುವಂಥದ್ದನ್ನು ರಂಗನಾಥ್ ರೆಡ್ಡಿ ಅವರು ಕೂಡ ಹೇಳ್ತಾ ಇದ್ರು. ಅದರಂತೆ ಈಗ A8 ಆಗಿರುವಂಥ ಆರೋಪಿ ರವಿ, ಸೊ ರವಿ ಪರ ವಕೀಲರು ಕೂಡ ಈಗಾಗಲೇ ಬಂದು ರವಿ ಜೊತೆಗೆ ಮಾತಾಡಿದ್ದಾರೆ. ಇದಿಷ್ಟು ಬೆಂಗಳೂರಿನಲ್ಲಿ ಅನ್ನಪೂರ್ಣೇಶ್ವರ ನಗರದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ವಿ.